ಭೂಮಿನೇ ಬೇರಿಸಿಕೊಂಡು ಕೋಮಲ ಕೊಳಕೆ ಹೊರಬರಲು ಚೈತನ್ಯ ನೀಡುವಂತ ಮಾಯೆ ಪ್ರೀತಿ ಗೊತ್ತೇ ಆಗದ ಹಾಗೆ ಮಕ್ಕಳು ಅರಳಿಸಿ ಹೂವಾಣ ಯಾರಿಗೂ ಕಾಣಿಸಿಲ್ಲ ಕೈ ಪ್ರೀತಿದೆ. ಶರಣವೀರ, ನಿಮ್ಮಪ್ಪ ಹೊಲ ಬಿತ್ತೋದಕ್ಕ ಹೋದ್ರು. ನೀನು ಎದ್ದು ಶಾಲೆಗೆ ತಯಾರಾಗು, ನಾನು ಹೊಲಕ್ಕೆ ಹೋಗ್ಬೇಕು. ಆಯ್ತಮ್ಮ, ನಾ ಬೇಗ ರೆಡಿ ಆಗತ್ತೀನಿ. ನೀನು ನಂಗೆ ಊಟಕ್ಕೆ ರೆಡಿ ಮಾಡಿಡು. ಶಾಲೆ ಹೋಗಿ ಚೆನ್ನಾಗಿ ಓದ್ಕೋಪ್ಪ. ನಿಮ್ಮ ತಂದೆಯ ಕನಸು ನನಸು ಮಾಡು. ನಿಮ್ಮ ತಂದೆ ಜೀವನದಲ್ಲಿ ಬಹಳ ಕಷ್ಟಪಟ್ಟು ನಿನ್ನ ಓದ್ಸಾಕತ್ತಾರ. ಆಯ್ತಮ್ಮ, ನಿಮ್ಮ ಆಸೆಯಂತೆ ನಾನು ಚೆನ್ನಾಗಿ ಓದಿಕೊಳ್ಳುತ್ತೇನೆ. ನಾನು ಶಾಲೆಗೆ ಹೋಗಿ ಬರ್ತೇನೆ ಅಮ್ಮ. ಆಯ್ತು ಮಗ, ಹೋಗಿ ಬಾ. ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಊಟ ಮಾಡ್ಬರ್ರಿ, ಬುತ್ತಿ ತಂದೀನಿ. ಹೊತ್ತು ನೆತ್ತಿಗೆ ಬಂದೈತಿ, ಬೇಗ ಬರ್ರಿ. ಆಯ್ತು, ಬಂದೆ ಕಣಿ. ಸ್ವಲ್ಪ ಇನ್ನೊಂದು ಮಾರು ಉಳೈತಿ, ಬಿತ್ತಿ ಬರ್ತೀನಿ. ನಾ ಇನ್ನೂ ಸ್ವಲ್ಪ ಕೆಲಸ ಐತಿ, ಎಲ್ಲ ಮುಗಿಸಿ ಬರ್ತೀನಿ. ಆಯ್ತ್ರಿ, ನಾನು ಹೋಗ್ತೀನಿ. ನೀವು ಕೆಲಸ ಮುಗಿಸಿ ಬರ್ರಿ. ಸ್ವಲ್ಪ ದಿನಗಳ ನಂತರ ಸಂಗೀತ ಬೀಜ ಹಾಕಿನಿ, ಆಗ ಮಳಿ ಇಲ್ಲದ ಬೆಳಿ ಹೊರಲಾಕತೈತಿ. ಆ ದೇವ್ರು ಕರ್ಣೆ ತೋರಿಸಿದ್ರ ಫಸಲು ಕೂಡ ಚೆನ್ನಾಗಿ ಬರ್ತೈತಿ, ನಮ್ಮ ಜೀವನ ಕೂಡ ಸುಧಾರಿಸ್ತೈತಿ. ಏನ್ ಮಾಡೋದ್ರಿ, ನಾಳೆ ಸ್ವಲ್ಪ ಮಳೆರಾಯನ ಪೂಜೆ ಮಾಡೋಣ. ನೋಡೋಣ, ನಮ್ಮ ಕೂಗು ದೇವರಿಗೆ ಕೇಳಿಸಬಹುದು. ಆಯ್ತು ಸಂಗೀತ, ನಾಳೆ ಪೂಜೆ ತಯಾರು ಮಾಡ್ಕೋ.
ಮುಗಿತು. ನೀನ್ ಮಗನ್ ಕರ್ಕೊಂಡ್ ಮನೆಗೆ ಹೋಗೋಣ, ಒಂದ್ ಸ್ವಲ್ಪ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡ್ ಬರ್ತೇನೆ. ಆಯ್ತ್ರಿ, ನಾ ಮಗನ್ ಕರ್ಕೊಂಡ್ ಮನೆಗೆ ಹೋಗ್ತೀನಿ. ನೀವು ಕೆಲಸ ಮುಗಿಸ್ ಮನೆಗೆ ಬರ್ರಿ. ನೋಡ್ರಿ ಗೌಡ್ರ, ಮಲ್ಲಪ್ಪನ ಹೊಲ್ದಾಗ ಎಷ್ಟು ಚಂದ ಬೆಳೆ ಬಂದದ. ಹೌದಲ್ವ ಸಂಗ್ಯಾ, ಈ ವರ್ಷ ಮಲ್ಲಪ್ಪ ಮತ್ತಷ್ಟು ಯಾರಿಗೂ ಅಂಜೋದೇ ಇಲ್ಲ. ಮಗನ್ ಬೇರೆ ಒಳ್ಳೆ ಕಾಲೇಜಿಗೆ ಸೇರ್ಸ್ಯಾನ, ಅದು ಬೇರೆ ಭಾಳ ದಿಮಾಕ್ ಐತೆ ಅವನಿಗೆ. ಈಗ ಬೆಳೆ ಬೇರೆ ಚೆನ್ನಾಗಿ ಬಂದಿದೆ. ಲಾಸ್ಟ್ ಮುಗಿತು. ಏನು ಮಲ್ಲಪ್ಪ, ಏನ್ ಮಾಡಾತಿ? ಏನಿಲ್ರಿ ಗೌಡ್ರ, ಹಂಗೆ ಸ್ವಲ್ಪ ಕೆಲಸ ಸಂದೇಶ ಆತೆ. ಗೌಡ್ರಿಗೆ ನಮಸ್ಕಾರ ಮಾಡ್ಬೇಕು, ಗೌಡ್ರ ಮುಂದ ತಲೆ ತಗ್ಗಿಸಿ ನಿಂದಿರ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗ. ನೀ ಏನು ತಿಳಿದಿ, ನಿನ್ನ ಮೈಯಾಗ ಬಾಳ ಸೊಕ್ಕ ಅದ. ಹೋಗ್ಲಿ ಬಿಡು ಸಂಗ್ಯಾ, ಸ್ವಂತ ಕಾಲ ಮೇಲೆ ನಿಂತು ದುಡಿತೀನಿ ಅನ್ನೋ ದಿಮಾಕ್ ಭಾಳ ಅದ ಮಲ್ಲಪ್ಪಗ. ನಾನು ನೋಡ್ತೀನಿ ಇನ್ನೂ ಈ ದಿಮಾಕ್ ಎಷ್ಟು ದಿನ ಅಂತ. ಆಯ್ತು ಬಿಡ್ರಿ ಗೌಡ್ರ, ನಮಗ್ ಬಾಳ ಕೆಲಸ ಅದ. ಇವನ್ ಕೂಡ ಏನ್ ಮಾತು. ನಡೀಲಿ ಸಂಗ್ಯಾ, ನಮ್ ಗದ್ದೆ ನೋಡ್ಕೊಂಡು ಮನೆಗೆ ಹೋಗೋಣ. ಅಲ್ಲಿ ಸಂಗೀತ, ನಮ್ ಹೊಲ್ದಾಗ ಬೆಳಿ ನೋಡಿ ಆ ಗೌಡ ಮತ್ತ ಆ ಗೌಡ ನಾಳೆ ಯಾಕೆ ಹೊಟ್ಟೆ ಹೋಗ್ತಾರ? ಸುಮ್ನೆ ಕಾಲ್ ಕೆದರ್ಕೊಂಡ್ ಜವಾಬ್ ಬರ್ತಾರ. ಹೋಗ್ಲಿ ಬಿಡ್ರಿ, ದೊಡ್ಡರ ವಿಷಯ ನಮ್ಗೆ ಯಾಕ? ನಮ್ ಜೀವನ ನಮ್ ಹಿಂದ. ಗೌಡ್ರು ಏನಾದ್ರೂ ಮುಂದೆ ಬಂದ್ರ ಸಲ ನಮಸ್ಕಾರ ಮಾಡಿದ್ರ ನಿಮ್ದೇನು ಗಂಟು ಹೋಗಲ್ಲ ರೀ. ಆಯ್ತು, ಮಗ ಸಾಲಿನ ಬಂದೇನು ಸಂಗೀತ? ಮೂರಿ ಈಗ ತಾನೇ ಬಂದ್ ಒಳಗ ಅಭ್ಯಾಸ ಮಾಡತ್ತಾನ. ದೇವರ ದಯದಿಂದ ಮಳೆ ಬಂದು ಫಸಲು ಕೂಡ ಚೆನ್ನಾಗಿ ಗೊತ್ತು. ಸಂಗೀತ, ನಾಳೆ ಹೊಲಕ್ಕೆ ಹೋಗಿ ರಾಶಿ ಮಾಡಿ ಬರೋಣ. ಮಕ್ಕಳ ಬಳ್ಳಿಗೆ ತುಡುಗೋಲಿಟ್ಟರು ನಗಿದ್ದಾರೆ. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಈ ಸುದ್ದಿ ತಂದವಳಾರಮ್ಮ, ಈ ಸುದ್ದಿ ತಂದವಳಾರಮ್ಮ, ಈ ಅಂಬೈ ತಂದವಳಾರಮ್ಮ, ಈ ಗೋಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ಶರಣು ಶರಣು ಕೋಟಿ ಶರಣಮ್ಮ. ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಸುಗ್ಗಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಈ ಅಮ್ಮನ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಗೋಕುಳಿ ತಂದವಳಾರಮ್ಮ. ಭೂಮಿ ತಾಯಮ್ಮ. ಒಂದು ನೆಲ ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ
ಅವಳ ನಾಯಿ ಹಾಡಬೇಕಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಹೂವುಳು ತಂದವಳಾರಮ್ಮ ಎಳ್ಳು ಚೀಲ ಮೇಲೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ರಾಶಿ ಕಾಯ್ತೀನಿ, ಕತ್ತಲು ಬೇರೆ ಆಯ್ತು, ಹುಷಾರಾಗಿ ಹೋಗು. ಆಯ್ತು ರೀ, ನೀವು ಹುಷಾರು. ನಡಿ ಸಂಗೀತ, ಹೊಲಕ್ಕೆ ಹೋಗಿ ರಾಶಿ ಮನೆ ತಗೊಂಡ್ಬರೋಣ. ಅಯ್ಯಯ್ಯೋ, ನನ್ನ ಹೊಲಕ್ಕೆ ಯಾರ ಬೆಂಕಿ ಇಟ್ಟರು? ಏನಾಯ್ತು ಇದು? ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಸಂಗೀತ. ನಾ ಯಾರಿಗೆ ಏನ್ ಪಾಪ ಮಾಡಿ? ಸಂಗೀತ, ನನ್ನ ಹೊಲಕ್ಕೆ ಬೆಂಕಿ ಹಚ್ಚೋದಿರ್ಲಿ, ನನ್ನ ಜೀವನಕ್ಕೆ ಬೆಂಕಿ ಹಚ್ಚದಂಗಾಯ್ತು. ಮಗನ ಕಾಲೇಜ್ ಫೀಸ್ ಬೇರೆ ಕಟ್ಟಬೇಕು, ಮನೆ ರಿಪೇರಿ ಮಾಡ್ಕೋಬೇಕು ಅನ್ಕೊಂಡಿದ್ನಿ. ಸಮಾಧಾನ ಮಾಡ್ಕೋರಿ, ನಮ್ಮ ರಾಶಿಗೆ ಬೆಂಕಿ ಹಚ್ಚಿದರನ್ನ ಆ ದೇವ್ರ ನೋಡ್ಕೊತಾನ. ನಡ್ರಿ ಮನೆಗೆ ಹೋಗೋಣ. ಅಪ್ಪ ಅಪ್ಪ ಏನ್ ಹೇಳಪ್ಪ? ನನ್ ಪರೀಕ್ಷೆ ಸಮೀಪ ಬಂದು ಕಾಲೇಜಿನ ಫೀಸ್ ಕಟ್ಬೇಕು, ಇಲ್ಲ ಅಂದ್ರೆ ನನ್ಗ ಎಕ್ಸಾಮ್ನಾಗ ಕುಡಿಸ್ಕೊಳಲ್ಲ. ನಾಳೆ ಬಂದು ಕಟ್ತೀನಪ್ಪ. ನಿನ್ ಕೋಣೆಗೆ ಹೋಗಿ ಒದ್ಕೊ ಹೋಗಪ್ಪ. ನಾಳೆ ಬಂದು ನಿಮ್ಮಪ್ಪ ಸಾಲಿ ರೊಕ್ಕ ಕಟ್ತಾರ. ನಾಳೆನೇ ರೊಕ್ಕ ಕಟ್ಬೇಕತ್ರಿ, ಹೆಂಗ್ ಮಾಡೋದು? ಫಸಲೇನೋ ಬಂದಿತ್ತು, ಆದ್ರೆ ಕೈಗೆ ಬರಲಿಲ್ಲ. ನಾನು ಗೌಡನ ಹತ್ರ ಹೋಗಿ ಸಾಲನಾದ್ರೂ ತಗೊಂಡ್ಬರ್ತೀನಿ. ಹಾ ರೀ, ಹೋಗಿ ಕೇಳ್ಬರ್ರಿ. ನಮ್ಮ ಮಗನ ಭವಿಷ್ಯದ ಪ್ರಶ್ನೆ ಐತಿ, ನೀವು ಗೌಡ್ರ ಹತ್ರ ಸಾಲ ಕೇಳ್ಬರ್ರಿ. ಸೌಕಾರೆ ಯಾರೋ ನನ್ನ ಹೊಲಕ್ಕೆ ಬೆಂಕಿ ಇಟ್ಟಾರಿ. ನನ್ನ ಮಗನ ಕಾಲೇಜ್ ಫೀಸ್ ಬೇರೆ ಕಟ್ಟಬೇಕು, ಕೈಯಾಗ ಬೇರೆ ರೊಕ್ಕಿಲ್ರಿ. ಈ ಕಡೆ ಮಾಡಿದ ರಾಶಿ ಕೂಡ ಹಾಳಾಯ್ತು. ನೀವು ಸಾಲ ಅಂತ ಏನಾದರೂ ಸಹಾಯ ಮಾಡಿದ್ರೆ ಈ ವರ್ಷ ಜೀವನ ಹೇಗೂ ನಡೆಯುತ್ತೆ, ನಿಮ್ಗೆ ಪುಣ್ಯ ಬರ್ತೈತ್ರಿ. ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡೋಕ್ಕಂತಾನೆ ನಾನು ಇರೋದು ತಗೋ. ಆದರೆ ಒಂದು ವಿಷಯ ನೆನಪಿರಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಸಾವುಕಾರೆ. ತಗೋ ಮಗನೇ, ನೀನು ಕಾಲೇಜ್ ಫೀ ಕಟ್ಟಿವ, ಚೆನ್ನಾಗಿ ಪರೀಕ್ಷೆ ಬಂದು ಒಂದು ಒಳ್ಳೆಯ ಕೆಲಸ ಮಾಡು. ನಮ್ಮ ಆಸೆ ಈಡೇರಿಸು ಮಗನೇ. ಆಯ್ತಪ್ಪ, ನಿಮ್ಮ ಆಸೆ ಏನು ಹೇಳ್ರಿ, ನಾನು ನಿಮ್ಮ ಆಸೆ ಈಡೇರಿಸ್ತೀನಿ. ನಮ್ಮ ಕನಸು ನೀನು ನಮ್ಮ ದೇಶವನ್ನು ಕಾಯೋ ವೀರ ಯೋಧನಾಗಬೇಕೆಂದು ನಿಮ್ಮ ನಿನಗ ಶರಣವೀರ ಅಂತ ಹೆಸರಿಟ್ಟಾಳ. ನಮ್ಮ ಆಸೆಯನ್ನು ಈಡೇರಿಸ್ತೀಯ ಮಗನೇ? ಆಯ್ತಪ್ಪ, ನಿಮ್ ಕನ್ಸು ನನ್ ಕನ್ಸು ಅಂತ ತಿಳ್ಕೊಂಡು ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೀನಪ್ಪ. ಈಗ ನಾನು ಕಾಲೇಜಿಗೆ ಹೋಗಿ ಬರ್ತೀನಪ್ಪ. ಅಲ್ಲ ಸಂಗೀತ, ಅನ್ನನ ದ್ಯಾವ್ರ ಅಂತಾರ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನೇ ರೈತ. ಅವನು ಒಂದು ವರ್ಷ ನೀಗಿಲು ಮುಟ್ಟಿಲ್ಲ, ಬೆಳೆ ಬೆಳೆಯಲ್ಲ ಅಂತ ಅಂದ್ರೆ ಪಟ್ಟಿಗೆ ಮಣ್ಣು ತಿನ್ಬೇಕಾಗುತ್ತೆ. ಆದ್ರೆ ನಮ್ಮಂತವರಿಗೆ ಸಾಲ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಹೀಯಾಳಿಸಿ ಮಾತಾಡಿ ಸಾಲ ಕೊಡ್ತಾರೆ. ಹೋಗ್ಲಿ ಬಿಡ್ರಿ, ನಮ್ಮ ಪರಿಸ್ಥಿತಿ ಹಿಂಗೆ ಐತಿ, ಏನ್ ಮಾಡಕ್ಕಾಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಾವು ಭೂಮಿ ತಾಯಿನ ನಂದೋರು, ಆ ತಾಯಿ ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. ಕೆಲವು ದಿನಗಳ ನಂತರ ಏನ್ ಮಾಡೋದು ಸಂಗೀತ? ಈ ವರ್ಷ ಮಳೆ ಬರಲಿಲ್ಲ, ಬೀಜ ಹಾಕೋದಾಗಲಿಲ್ಲ. ಗೌಡನ ಸಾಲ ಹೇಗೆ ತೀರಿಸೋದು ಸಂಗೀತ? ನಾನು ಗೌಡನಿಗೆ ಸರಿಯಾದ ಸಮಯಕ್ಕೆ ಸಾಲ ಕೊಡ್ತೇನೆ ಅಂತ ಹೇಳಿನಿ. ಅಮ್ಮ,
ಒಂದು ಖುಷಿ ವಿಚಾರ. ನಿಮ್ಮ ಆಸೆಯಂತೆ ನಂದು ಆರ್ಮಿಗೆ ಸೆಲೆಕ್ಷನ್ ಆಯ್ತು. ಆದ್ರೆ ನಾನು ಇವತ್ತೇ ಹೋಗ್ಬೇಕು. ನಾನು ಲಗೇಜ್ ಪ್ಯಾಕ್ ಮಾಡ್ಕೋತೀನಮ್ಮ. ಒಳ್ಳೆ ಖುಷಿ ವಿಚಾರ ಹೇಳಿದೆ ಮಗ. ಆದರೆ ಇವತ್ತೇ ಹೋಗ್ಬೇಕಾ? ಆಯ್ತಪ್ಪ, ತಯಾರಿ ಮಾಡ್ಕೋ. ನನ್ನ ಬಾಳು ಬೆಳಗಾಯಿತು ನಿನ್ನ ತ್ಯಾಗದಿಂದ. ದೇಶದ ಗತಿ ಏನಾಗಬೇಕು? ಉಂಡು ತಿಂದು ದಷ್ಟಪುಷ್ಟನಾಗಿ ದೇಶ ಸೇವೆ ಮಾಡೋದು ಬಿಟ್ಟು ಸಾರಿ ಬಂದ ನೋಡ. ಅಪ್ಪ, ಬಾಳ ದಿವ್ಸದ ಮೇಲೆ ನೀ ನನಗೆ ನೋಡಕತ್ತೀಯಲ್ಲ, ಅದಕ್ಕೆ ನಾ ಹಂಗೆ ಕಾಣಕತ್ತೀನಿ. ನೋಡಿ ಶರಣವೀರ, ನಮ್ಮಂತೂ ವಯಸ್ಸಾಯ್ತು. ಊರು ಹೋಗಂತದ, ಕಾಡು ಬಾ ಅಂತದ. ಇವತ್ತು ಮನ್ಯಾಗ, ನಾಳೆ ಕುನ್ಯಾಗ. ನನ್ನ ಕಣ್ಣು ಮುಚ್ಚಿದ್ರೊಳಗ ನಿನ್ನ ತಲೆ ಮೇಲೆ 2 ಅಕ್ಕಿ ಕಾಳು ಹಾಕ್ಬೇಕಂತ ತಂದೆ ತಾಯಿ ಆಸೆ ಐತಪ್ಪ. ಇದಕ್ಕೆ ನೀನು ಒಪ್ಪಿಗೆ ಏನಪ್ಪ? ನೀವು ಅಂದ್ರೆ ಈ ರಜೆಯಲ್ಲಿ ನೀನು ಮದುವೆ ಮಾಡಿಬಿಡ್ತೀನಿ. ಅಲ್ಲ ಶರಣವೀರ, ನಿಮ್ಮ ಅವನ ಮಗಳ ಸುಮಾ ಎಷ್ಟು ದಿನ ಅಂತ ನಿನ್ನ ದಾರಿ ಕಾಯ್ಬೇಕು? ಅಪ್ಪ, ನಾ ಯಾವಾಗಾದ್ರೂ ನಿಂಗೆ ಇಲ್ಲ ನೀನೇನು? ನೀ ಹೆಂಗಂತಿ ಹಂಗ. ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ, ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ, ಒಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಎದ್ದು ಗಿರಿಯಾಗ ಹೆಜ್ಜೆಯಿಡಲು ನದಿಯಾಗ, ಎದ್ದು ಗಿರಿಯಾಗ ಹೆಜ್ಜೆಯಿಡಲು ನದಿಯಾಗ, ಚೆಲುವ ಚೆನ್ನಿಗ ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ, ಬಂಗಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ನಾಡುನುಡಿಗೆ ಉಸಿರಾಗುತ್ತ, ನೀರಿನ ಜನತೆ ಕಣ್ಣೀರಿಟ್ಟ, ಸ್ನೇಹ ಪ್ರೀತಿ ಧ್ವಜವಾನೆಟ್ಟ, ಹಳ್ಳಿ ಬಂದ ಎದೆಯಾಗಿಟ್ಟ, ನಮ್ಮ ನೆಲದ ಅರಿವು ನೆಟ್ಟ, ವಾಂಚನೆಯ ಕಳಚಾಗಿಟ್ಟ, ತಪ್ಪು ಹೆಜ್ಜೆಯಿಡದ ಇವನು, ಕಪ್ಪು ನೆಲದ ಸರಣಿಯವನು, ಬರೆಯ ಜೇನು ಗೂಡಾಗಿ, ಜೇನು ತುಂಬಿ ಜನರಾಗಿ, ಜನರ ಮನದಾರವಿಯೇ ಆದನು. ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ, ಒಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಪ್ರೀತಿ ಪ್ರೇಮ ಗಂಗೆ ಹರಿಸಿ, ಹಗಲು ರಾತ್ರಿ ಬೆವರ ಸುರಿಸಿ, ಬೇಗ ಭಾವ ಬೆಂಕಿ ಹರಿಸಿ, ಸ್ನೇಹ ದೀಪ ದಿನವೂ ಉರಿಸಿ, ಪಟ್ಟ ಬಾಳು ಹಾಡು ಮಾಡಿ, ಕೊಟ್ಟ ಮಾತು ಬಿಡದೆ ನಡೆಸಿ, ಹೊಗೆ ಮರದ ತಂಪಿ ಹಾಗೆ, ತಂಪು ಕೊಡುವ ಗಂಧಗಾಂಗೆ, ಬೇರು ಪೂರ ಮಾವಾಗಿ, ತುಳಿ ಹೂವಾಗಿ, ಪ್ರೀತಿ ಪಡೆದು. ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ, ಬಂಗಾರೋ ತೇರ್ನಂಗ ತಂದೆಗೆ ತಕ್ಕ ಮಗ. ಎದ್ದು ಗಿರಿಯಾಗ ಹೆಜ್ಜೆಯಿಡಲು ನದಿಯಾಗ, ಎದ್ದು ಗಿರಿಯಾಗ ಹೆಜ್ಜೆಯಿಡಲು ನದಿಯಾಗ, ಚೆಲುವ ಚೆನ್ನಿಗ ಕಾವೇರಿ ಸೀನ್ಯಾಗ. ಇರ್ಬೇಕಂತ ನಮ್ಮವ್ವ ಅವಾಗವಾಗ ಹೇಳ್ತಿದ್ಲು.
ಚಲೋ ಹೆಂಡತಿ ಚಲೋ ಮಕ್ಕಳು ಸಿಗ್ಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ನೋಡಪ್ಪ ನೀವು ಮಾವನ ಮನೆಗೆ ಹೋಗಿ ಊರಿನ ಹಿರಿಯರೆಲ್ಲ ಕುಡಿಸಿ ಲಗ್ನ ಗೊತ್ತು ಮಾಡ್ಕೊಂಡು ಬರ್ತೀನಿ. ನಾ ಬರೋದ್ರೊಳಗ ಜಳಕ ಮಾಡಿ ಊಟ ಮಾಡಿರು.
ಹೇಳ್ಯಾರ ಶರಣವೀರ ಜಳ ಇದ್ರು ಬರೋ ಸೋಮವಾರ ದಿನ ಬಾಳ್ ಚಲೋ ಅದಂತ ಲಗ್ನ ಮುಗಿಸ್ಬಿಡೋಣ. ಮನೆಗೆ ಬಣ್ಣ ಸೊನ್ನ ಹಚ್ಬೇಕು, ಬೀಗರಿಗೆ ಬಿಜ್ಜರಿಗೆ ಲಗ್ನ ಪತ್ರ ಕೊಡ್ಬೇಕು. ಹೋಗೋ ನಡೀಪ. ಆಯ್ತು, ಹೋಗೋಣ. हेलो हाँ सर मैं अभी तुरंत लौटूंगा सर. ಶರಣವೀರ ಫೋನ್ ಬಂದ ತಕ್ಷಣ ಯಾಕೆ ಗಾಬರಿ ಆದ ಹೇಳು. ಏನ್ ಹೇಳಿದ್ರು ಫೋನ್ಯಾಗ ಅಂತ ಗಾಬರಿ ಆಗೋ ವಿಚಾರ? ಅಪ್ಪ, ನಾನೊಂದು ಬಗೆದರೆ ದೈವ ಒಂದು ಬಗೆದಂತೆ. ನಾವು ಎಲ್ಲ ಅನ್ಕೊಂಡಿದ್ದು ಹೆಂಗ್ ಹಾಕಿದಪ್ಪ? ಹಿಂಗ ಪ್ರಾಸಬದ್ಧವಾಗಿ ಮಾತಾಡಿದ್ರೆ ನನಗೆ ಹೆಂಗ್ ಗೊತ್ತಾಗ್ಬೇಕಪ್ಪ? ಈ ಮುದುಕನಿಗೆ ಹೆಂಗ್ ಅರ್ಥ ಆಗ್ಬೇಕ? ಫೋನ್ಯಾಗ ಏನ್ ಹೇಳ್ಯಾರಂತ ಹೇಳಿದ್ರೆ ನನಗೆ ಅರ್ಥ ಆಗ್ತದಪ್ಪ. ಫೋನ್ಯಾಗ ಏನ್ ಹೇಳಿದ್ರ ಅಂತದ? ನಮ್ ದೇಶಕ್ಕ ಲಡಾಯಿ ನಡೆದದ, ಯುದ್ಧ ನಡೆದದ, ನೀನ್ ಎಷ್ಟೊತ್ತಿದ್ರು ಬರ್ಬೇಕಂತ ನಮ್ಮ ಆಫೀಸರ್ ಫೋನ್ ಮಾಡ್ಯಾರ. ಅದಕ್ಕ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೆ ಒಂದು ತಿಳಿವಲ್ದು. ಲಗ್ನ ಬಿಟ್ಟು ನಾ ಹೆಂಗ್ ಹೋಗ್ಲಿ ಅಂತ ಚಿಂತೆ ಮಾಡಕತ್ತಿ ಏನ? ದೇಶ ಕೈ ಬಿಟ್ಟು ಹೋದ್ರ ಮತ್ತೆ ಸಿಗೋದಿಲ್ಲ. ಹೋಗು. ವೀರಾದಿ ವೀರನಾಗಿ ಶೂರನಾಗಿ ಪ್ರದೇಶದವರನ್ನು ಹೊಡೆದು ಓಡಿಸುವ. ನಿಮ್ಮ ನಿನಗ ಶರಣವೀರ ಅಂತ ಹೆಸರಿಟ್ಟಾಳ. ಶರಣ ಅಂದ್ರ ನ್ಯಾಯಕ್ಕ, ನೀತಿಗೆ, ಧರ್ಮಕ್ಕ, ನ್ಯಾಯಕ್ಕಾಗಿ ಬಾಳುವಂತ. ವೀರ ಅಂದ್ರ ಕೆಟ್ಟದ್ದು. ವೀರನಾಗಿ ಧೀರನಾಗಿ ಹೋರಾಡಲಿ ಅಂತ ಹೆಸರಿಟ್ಟಾಳಪ್ಪ. ಆ ಹೆಸರಿಗೆ ಮಾತ್ರ ಕಳಂಕ ತರಬೇಡಪ್ಪ. ನನ್ನ ಆಶೀರ್ವಾದ ನಿನ್ ಮ್ಯಾಲ ಸದಾ ಇರ್ತದ. ನೀ ಗೆದ್ದು ಬಾ ಮಗನೇ. ಆಯ್ತಪ್ಪ, ಹೋಗಿ ಬರ್ತೀನಿ. ಯುದ್ಧ ನಡೆದದ, ಲಡಾಯಿ ನಡೆದದ ಅಂತ ಹೇಳಿ ಹೋದ ಮಗ 1 ತಿಂಗಳಾಯ್ತು. ಒಂದು ಫೋನ್ ಇಲ್ಲ, ಏನಿಲ್ಲ. ಏನಾಯ್ತೋ ಏನೋ ಸುದ್ದಿ ಅಂತೀನಿ. ಮಲ್ಲಪ್ಪಜ್ಜ ನಿಮ್ಮ ಮನೆ ಮುಂದ ಭಾಳ ಜನ ಸೇರ್ಯಾರ. ನಿನ್ನ ಕರ್ಕೊಂಡ್ ಬಾ ಅಂತ ಗೌಡ್ರು ಹೇಳಿದ್ರು. ನಮ್ಮ ಮನೆ ಮುಂದೆ ಇಷ್ಟೇ ಜನರು ಸೇರ್ಯಾರ? ಈಗ ತಾನೇ ಮನೆಯಿಂದ ಬಂದೀನಿ. ಏನಾಗಿದ್ರಪ್ಪ ಇಷ್ಟಾಗಿ ಜನ ಸೇರ್ಯಾರ? ಬಾ ಮಲ್ಲಪ್ಪಜ್ಜ ಬಾ. ಮಗ ಏನ ಯುದ್ಧ ಮಾಡಕ್ ಹೋಗಿದ್ನಲ್ಲ, ಆ ಯುದ್ಧ ಭೂಮಿ ಒಳಗ ಪ್ರದೇಶದವರು ಹೊಡೆದಂತ ಗುಂಡು ನಿನ್ನ ಮಗನ ಎದೆಗೆ ಬಡಿದು ಸಾವನ್ನಪ್ಪಿದ್ದಾನೆ. ನಿನ್ನ ಮಗ ಶರಣವೀರ ಸತ್ತಾನ. ನೋಡ್ರಿ ನಮ್ಮ ಮಗ ಹೆಂಗ್ ಮುಕ್ಕೊಂದಾನ. ಅವ್ನ ನೆಬಸ್ರಿ. ನಮ್ಮ ಮಗ ಸತ್ತಾನ? ಶರಣವೀರ? ಅಯ್ಯೋ ಭಗವಂತ, ನಮ್ಗೆ ಇದ್ದೋಣ ಮಗ ಮುಪ್ಪಿನ ಕಾಲಕ್ಕೆ ಆಸೆ ಅಂತ ತಿಳಿದಿದ್ದೆ. ಆದ್ರೆ ಈಗ ನಾವು ಒಬ್ಬ ಮಗನನ್ನು ಕಳ್ಕೊಂಡ್ರಿ. ನೋಡ್ರಿ ನನ್ನ ಮಗನ್ ನೋಡ್ರಿ, ನೋಡ್ರಪ್ಪ. ಸಮಾಧಾನ ಮಾಡ್ಕೊಳ್ಳಿ ಮಲ್ಲಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇಂಥ ಕೆಟ್ಟ ಚಟ ಮಾಡಿ ಸತ್ತಿಲ್ಲ ಅವ. ದೇಶಕ್ಕಾಗಿ ಪ್ರಾಣ ಕೊಟ್ಟಾನ. ನಿನ್ ಕಣ್ಣೀರ್ ಹಾಕ್ಬೇಡ. ಕರೆ ನೋಡ್ರ ಕರೆ, ನೀವು ಹೇಳೋ ಮಾತ ಕರೆ ಐತಿ. ಈಗಿನ ಹುಡುಗರು ಸಣ್ಣ ಸಣ್ಣ ವಯಸ್ಸಿನಾಗ ಕೆಟ್ಟ ಚಟ ಮಾಡಿ ಸಣ್ಣ ವಯಸ್ಸಿನಾಗ ಸತ್ತು ಹೋಗ್ಯಾವೆ. ನನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟಂದ್ರು ನಾ ಯಾಕೆ ಹಾಕತ್ತೀನಿ? ನನ್ನ ಕಣ್ಣಾಗ ಯಾಕೆ ನೀರು ಬರತ್ತಾವ? ನನಗೆ ದುಃಖ ಆಗತೈತಿ. ಅಂದ್ರ ಆ ಭಗವಂತ ಕೂಡ ನನಗ ಒಬ್ಬನ ಮಗನ ಕೊಟ್ಟಾನಂದ್ರಿ. ದೇಶ ಸೇವೆ ಮಾಡಾಕ ಇನ್ನೂ 4 ಮಕ್ಕಳು ಕೊಟ್ಟಿದ್ರ ಅವರನ್ನು ದೇಶ ಸೇವೆ ಮಾಡಾಕ ಕಳಿಸ್ತಿದ್ದೆ. ಆ ಭಗವಂತ ನನಗ ಒಬ್ಬನೇ ಮಗನ ಕೊಟ್ಟಾನಲ್ಲ ಅಂತ ದುಃಖ ಆಗಿ ಆಳಾಕತ್ತೀನಿ ನೋಡ್ರಿ, ಆಳಾಕತ್ತೀನಿ. ಮೆಚ್ಬೇಕಪ್ಪ ನಿನ್ ದೇಶ ಸೇವೆ ಭಕ್ತಿಯನ್ನ. ಎಂತ ಮಗ, ಎಂತ ತಂದೆ. ನೋಡು, ನಿನ್ನ ಮಗನ ನೋಡೋದಕ್ಕೆ ಎಂತೆಂತ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಬರಾಕತ್ತಾರೆ. ಬ್ಯಾಡ್ರಿ ನೋಡ್ರ, ಬ್ಯಾಡ್ರಿ. ದೊಡ್ಡ ವ್ಯಕ್ತಿಗಳ ನೆರಳು ಮಗನ ಮೇಲೆ ಬೀಳೋದು ಬ್ಯಾಡ್ರಿ. ಮಗನ ನೋಡೋದು ಬ್ಯಾಡ್ರಿ. ಅದು ದೊಡ್ಡ ವ್ಯಕ್ತಿಗಳು ದೊಡ್ಡ ಸನ್ಮಾನದಾಗ ದೊಡ್ಡ ಮಾತಾಡ್ತಾರ ಹೊರತು ದೊಡ್ಡ ವ್ಯಕ್ತಿಗಳು ಯಾರಾದರೂ ತಮ್ಮ ಮಕ್ಕಳಿಗೆ ದೇಶ ಸೇವೆ ಮಾಡಕ್ ಕಳ್ಸ್ಯಾರೇನ್ ಹೇಳ್ರಿ? ಯಾವ ದೊಡ್ಡ ವ್ಯಕ್ತಿಗಳು ದೇಶಕ್ಕಾಗಿ ಪ್ರಾಣ ಕೊಟ್ಟಾರೇನ್ ಹೇಳ್ರಿ? ದೊಡ್ಡವರು ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಮಾಡುತ್ತಾ ಈ ದೇಶವನ್ನು ಹದಗೆಡಿಸಿರುವಂತ ಭ್ರಷ್ಟ ವ್ಯಕ್ತಿಗಳ ನೆರಳು ನನ್ನ ಮಗನ ಮೇಲೆ ಬೀಳೋದು ಬ್ಯಾಡ್ರಿ. ನನ್ನ ಮಗನ ಮೇಲೆ ಆ ಭಾರತಾಂಬೆಯ ನೆರಳು ಬಿದ್ದರೆ ಸಾಕು.
ಸಾಹಿತ್ಯ ಸಲಾಮಿ ಸಲಾಮಿ ಶಫ್ ಕಮಾಂಡ್ ಶಫ್ शहीद को अंतिम सलामी ಎದೆಯೊಡೆದು ಕೊಂಡು ಅತ್ತರೇನಿದೆ ಬೇರು ಸತ್ತು ಮರುಳಿ ಎಲ್ಲಿ ಚಿಗುರಿದೆ ಅಬೇರಿ ಸಿಂಯಾಗ ಕನ್ನಡ ಮಣ್ಣಿನ ಮಡಿಲಾಗ